ವೀಕ್ಷಕರೇ, ನಾವು ಅಂದ್ರೆ ಭಾರತದ ಜನ 2025ರಲ್ಲಿ ಇದ್ರೂ ಕೂಡ ಜಪಾನ್ನ ಜನರು ಮಾತ್ರ 2050ರಲ್ಲಿ ಇರುವಂತೆ ಅನ್ಸುತ್ತೆ. ಅಲ್ಲಿಯ ಟೆಕ್ನಾಲಜಿ ತುಂಬಾ ಅಡ್ವಾನ್ಸ್ ಆಗಿದೆ ಅನ್ನೋದನ್ನ ನಾವು ಅನೇಕ ವಿಡಿಯೋಗಳಲ್ಲಿ ನೋಡಿದ್ದೇವೆ. ಅಷ್ಟೇ ಅಲ್ಲ, ಜಪಾನಿಯ ಮತ್ತೊಂದು ಹೆಸರೇ ಡಿಸಿಪ್ಲಿನ್. ಅಲ್ಲಿನ ಜನ ರೂಲ್ಸ್ ಅನ್ನ ಬಹಳ ಕಟ್ಟುನಿಟ್ಟಾಗಿ ಅನುಸರಿಸ್ತಾರೆ. ಜಪಾನ್ ತುಂಬಾ ಸ್ವಚ್ಛವಾಗಿ ಮತ್ತು ಅತ್ಯಂತ ಸುಂದರವಾಗಿ ಇರುವಂತ ದೇಶ. ಅಲ್ಲಿನ ಅನೇಕ ಸಂಪ್ರದಾಯಗಳು ಕೂಡ ಸಾಕಷ್ಟು ವಿಭಿನ್ನವಾಗಿವೆ. ಅವರು ತಮ್ಮ ಸಂಸ್ಕೃತಿಗೆ ತುಂಬಾ ಗೌರವ ಕೊಡ್ತಾರೆ. ಜಪಾನ್ನಲ್ಲಿ ಮನುಷ್ಯಗಿಂತನೂ ಕೂಡ ರೋಬೋಟ್ಗಳು ಹೆಚ್ಚು ಕೆಲಸ ಮಾಡ್ತವೆ. ವೀಕ್ಷಕರೇ, ನಾವು ಹೇಳ್ತಿರುವಂತ ಈ ಎಲ್ಲಾ ವಿಚಾರಗಳನ್ನು ಕೂಡ ನೀವು ಜಪಾನ್ ಬಗ್ಗೆ ಕೇಳಿರಬಹುದು ಅಥವಾ ವಿಡಿಯೋಗಳಲ್ಲಿ ನೋಡಿರಬಹುದು. ಇದನ್ನೆಲ್ಲ ನೋಡಿದಂತ ಅನೇಕರು ಜಪಾನ್ಗೆ ಹೋಗಿ ಅಲ್ಲಿಯೇ ಸೆಟಲ್ ಆಗಿ ಜೀವನ ಸಾಗಿಸಬೇಕು ಅಂತ ಕನಸನ್ನು ಕೂಡ ಕಾಣ್ತಾರೆ. ಈ ರೀತಿ ಕನಸನ್ನ ಕಂಡು ಜಪಾನ್ಗೆ ಹೋಗಿ ಅಲ್ಲಿ ಕೇವಲ 2 ವರ್ಷವೂ ಕೂಡ ಜೀವನವನ್ನು ಮಾಡೋದಕ್ಕೆ ಸಾಧ್ಯವಾಗದೆ ಜಪಾನ್ನ ಬಿಟ್ಟು ತಮ್ಮ ದೇಶಕ್ಕೆ ಹೊರಟೋದವರು ಕೂಡ ಇದ್ದಾರೆ. ಏಕೆಂದ್ರೆ ನಾನು ಈಗ ಜಪಾನ್ ಬಗ್ಗೆ ಹೇಳಿದಂತ ವಿಚಾರಗಳು ಒಂದು ಮುಖ ಆದ್ರೆ, ಯಾರಿಗೂ ಕೂಡ ಕಾಣದಂತ ಮತ್ತೊಂದು ಮುಖ ಜಪಾನ್ ದೇಶಕ್ಕಿದೆ. ವಿದೇಶಿಗರು ಫಾಲೋ ಮಾಡೋದಕ್ಕೆ ಸಾಧ್ಯ ಆಗದಂತ ಅದೆಷ್ಟೋ ಪದ್ಧತಿಗಳು ಜಪಾನ್ ಅಲ್ಲಿ ಇದ್ದಾವೆ. ವಿದೇಶಿಗರು ಇನ್ನು ಜಪಾನ್ ನಲ್ಲಿ ಜೀವನವನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಮರಳಿ ವಾಪಸ್ ಬಂದಿದ್ದಾರೆ. ವೀಕ್ಷಕರೇ, ವಿದೇಶಿಗರಿಗೆ ಯಾಕೆ ಜಪಾನ್ ನಲ್ಲಿ ಜೀವನ ಮಾಡೋದಕ್ಕೆ ಕಷ್ಟ ಆಗುತ್ತೆ, ಅಲ್ಲಿ ಇರುವಂತ ರೂಲ್ಸ್ ಗಳೇನು, ಅಲ್ಲಿ ಏನೆಲ್ಲ ತೊಂದರೆ ಆಗುತ್ತೆ, ಬನ್ನಿ ವೀಕ್ಷಕರೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಇದನ್ನ ಈ ಮುಂದೆ ತಿಳಿತಾ ಹೋಗೋಣ. ವೀಕ್ಷಕರೇ, ಜಪಾನ್ ದೇಶದ ಡಾರ್ಕ್ ರಿಯಾಲಿಟಿ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಒಂದೊಂದಾಗಿ ತಿಳಿಸ್ಕೊಡ್ತೀನಿ. ಹಾಗಾಗಿ ವಿಡಿಯೋವನ್ನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ವೀಕ್ಷಕರೇ, ಈ ಜಪಾನ್ ಒಂದು ಕನಸುಗಳ ದೇಶ. ಅತಿ ಸ್ವಚ್ಛವಾದಂತ ಬೀದಿಗಳು, ರೋಬೋಟ್ಸ್, ತಂತ್ರಜ್ಞಾನ, ಅನಿಮೆ, ಸಮುರಾಯಿ ಸಂಸ್ಕೃತಿ ಇದನ್ನೆಲ್ಲ ಕೇಳ್ತಿದಂತೆ ನಮ್ಮೊಳಗೆ ಒಂದು ಮಾಯಾಜಾಲದ ಅನುಭವ ಮೂಡುತ್ತೆ. ಆದ್ರೆ ಈ ಹೊಳೆಯುವಂತ ಪರದೆ ಹಿಂದೆ ಒಂದು ಕಹಿ ಸತ್ಯ ಕೂಡ ಅಡಗಿದೆ. ಇತ್ತೀಚೆಗೆ ಸಾವಿರಾರು ವಿದೇಶಿಗರು ಜಪಾನ್ನ ಬಿಟ್ಟು ತಮ್ಮ ದೇಶಗಳಿಗೆ ಮರಳಿದ್ದಾರೆ. ವೀಸಾ ಇದ್ರೂ ಕೂಡ, ಹೈ ಸ್ಕಿಲ್ ಉದ್ಯೋಗ ಸಿಕ್ಕಿದ್ರೂ ಕೂಡ ಹಲವಾರು ಕಾರಣಗಳಿಂದ ಅವರು ತಮ್ಮ ದೇಶಗಳಿಗೆ ಹಿಂದಿರುಗಿದ್ದಾರೆ. ವಿದೇಶಿಗರಿಗೆ ಜಪಾನ್ನಲ್ಲಿ ಬದುಕೋದಕ್ಕೆ ತುಂಬಾ ಕಷ್ಟ ಆಗಿದೆ. ಜಪಾನ್ನ ಇಮಿಗ್ರೇಷನ್ ಡೇಟಾವನ್ನ ಗಮನಿಸಿದ್ರೆ ಒಂದು ವಿಚಿತ್ರವಾದಂತ ಪ್ಯಾಟರ್ನ್ ಕಾಣಿಸುತ್ತೆ. 1980ರಲ್ಲಿ ಎಷ್ಟು ಮಂದಿ ವಿದೇಶಿಯರು ಜಪಾನ್ಗೆ ಬಂದ್ರು ಅಷ್ಟೇ ಮಂದಿ ಹಿಂದಿರುಗಿದ್ದಾರೆ. 2021ರಲ್ಲಿ ಜಪಾನ್ಗೆ ಬಂದವರು 3.5 ಲಕ್ಷ ಮಂದಿ, ಅಂದ್ರೆ ಸುಮಾರು 3.5 ಲಕ್ಷ ಮಂದಿ. ಆದರೆ ಹಿಂದಿರುಗಿದವರು 5 ಲಕ್ಷ ಜನ. ಅಂದ್ರೆ ಈ ದೇಶಕ್ಕೆ ಹೋಗಿರೋರ್ಗಿಂತ ಆ ದೇಶವನ್ನ ಬಿಟ್ಟು ಹೋಗಿರೋರ್ ಸಂಖ್ಯೆ ಪ್ರತಿ ವರ್ಷ ಕೂಡ ಹೆಚ್ಚಾಗ್ತಿದೆ. OECD ರಿಪೋರ್ಟ್ಗಳ ಪ್ರಕಾರ ವೀಸಾಗಳು ಲೈಫ್ ಟೈಮ್ ರಿನ್ಯೂವಲ್ ಆಗಿದ್ರು ಕೂಡ 60% ಹೈ ಸ್ಕಿಲ್ ಪ್ರೊಫೆಷನಲ್ ಜಪಾನ್ ನಲ್ಲಿ 2 ವರ್ಷಕ್ಕಿಂತ ಕೂಡ ಹೆಚ್ಚು ಕಾಲ ಉಳಿಯೋದಕ್ಕೆ ಇಷ್ಟಪಡ್ತಿಲ್ಲ. ಹಾಗಾದ್ರೆ ಇದರ ಹಿಂದೆ ಇರುವಂತ ಆ ಕಾರಣಗಳನ್ನ ಈಗ ಒಂದೊಂದಾಗಿ ನೋಡೋಣ. ಮೊದಲನೇದು ವರ್ಕ್ ಕಲ್ಚರ್. ಜಪಾನ್ ನಲ್ಲಿ ಕೆಲಸ ಅಂದ್ರೆ ಕೇವಲ ಉದ್ಯೋಗ ಅಲ್ಲ, ಅದೊಂದು ರೀತಿಯ ಕಠೋರ ತಪಸ್ಸಿನಂತೆ. ಜಪಾನ್ ನಲ್ಲಿ ಒಬ್ಬ ಉದ್ಯೋಗಿಯ ಡೆಡಿಕೇಶನ್ ಅನ್ನ ಅವನು ಎಷ್ಟು ಹೊತ್ತು ಆಫೀಸ್ ನಲ್ಲಿ ಕುಳಿತು ಕೆಲಸ ಮಾಡ್ತಾನೋ ಅದರಿಂದ ಅಳಿತಾರೆ. 12ರಿಂದ 14 ಗಂಟೆವರೆಗೂ ಕೆಲಸ ಮಾಡೋದು ಅಲ್ಲಿ ಸರ್ವೇ ಸಾಮಾನ್ಯ. ಜಪಾನ್ ನಲ್ಲಿ ಕೆಲಸ ಮಾಡೋದು ಅಂದ್ರೆ ಒಂದು ರೀತಿಯ ಒತ್ತಡ. ಅವರು ಪ್ರತಿ ದಿವಸ ಗಂಟೆಗಟ್ಟಲೆ ಕೆಲಸ ಮಾಡಿ ಕೆಲವೊಮ್ಮೆ ಸುಸ್ತಾಗಿ ರಸ್ತೆಯಲ್ಲೇ ಮಲಗ್ತಾರೆ. ಕಾರೋಶಿ ಎಂಬ ಜಪಾನೀಸ್ ಪದವನ್ನ ನೀವು ಯಾವಾಗ್ಲಾದ್ರೂ ಕೇಳಿದ್ದೀರಾ? ವೀಕ್ಷಕರೇ, ಒಂದ್ ಟೈಮಲ್ಲಿ ಭೂಮಿಯಲ್ಲಿ ಹೂಡಿಕೆ ಮಾಡಿದ್ರೆ ಮಾತ್ರ ಲಾಭ ಸಿಗುತ್ತೆ ಅಂತ ನಂಬ್ತಾ ಇದ್ವಿ. ಆದ್ರೆ ಈಗ ಪರಿಸ್ಥಿತಿ ಬದಲಾಗಿದೆ. ಈಗ ಉತ್ತಮ ಕಂಪನಿಗಳ ಷೇರುಗಳಲ್ಲಿ ಹೂಡಿಕೆಯನ್ನ ಮಾಡಿದ್ರೆ ನಿಮ್ಗೆ ಸಾಕಷ್ಟು ಲಾಭ ಸಿಗುತ್ತೆ. ಉದಾಹರಣೆಗೆ, ನೀವು 5 ವರ್ಷಗಳ ಹಿಂದೆ ಟಾಟಾ ಮೋಟಾರ್ಸ್ ನಲ್ಲಿ 1 ಲಕ್ಷ ರೂಪಾಯಿ ಹೂಡಿಕೆಯನ್ನ ಮಾಡಿದಿದ್ರೆ ಇವತ್ತಿಗೆ ಅದು 7 ಲಕ್ಷ ರೂಪಾಯಿ ಆಗ್ತಾ ಇತ್ತು. ಅಂದ್ರೆ ಸುಮಾರು 700% ರಿಟರ್ನ್ ಸಿಗ್ತಾ ಇತ್ತು. ಇಂಥ ಲಾಭಗಳು ಚಿನ್ನ, ಫಿಕ್ಸ್ಡ್ ಡೆಪಾಸಿಟ್ ಅಥವಾ ರಿಯಲ್ ಎಸ್ಟೇಟ್ ನಲ್ಲಿ ಸಾಧ್ಯ ಇಲ್ಲ. ನೀವು ಷೇರು ಮಾರುಕಟ್ಟೆಯಲ್ಲಿ ಸರಿಯಾದ ತಿಳುವಳಿಕೆಯನ್ನ ಹೊಂದಿದ್ರೆ ಉತ್ತಮ ಲಾಭವನ್ನ ಗಳಿಸಬಹುದು. ವೀಕ್ಷಕರೇ, ನೀವು ಕೂಡ ಹೂಡಿಕೆ ಮಾಡಿ ಲಾಭವನ್ನು ಗಳಿಸೋದಕ್ಕೆ ಇಚ್ಛಿಸ್ತಾ ಇದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತಹ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಏಂಜಲ್ ಒನ್ ನಲ್ಲಿ ಉಚಿತ ಡಿಮ್ಯಾಟ್ ಖಾತೆಯನ್ನ ತೆರೆಯಿರಿ. ನೀವೇನಾದ್ರೂ ಹೊಸಬ್ರಾಗಿದ್ರೆ ನಿಮ್ಗೆ ಸಲಹೆ ಕೊಡೋದಕ್ಕೆ ಅಲ್ಲಿ ಅಡ್ವೈಸರ್ ಗಳು ಕೂಡ ಸಿಗ್ತಾರೆ. ನೀವು ಕೇವಲ 100 ರೂಪಾಯಿನೂ ಕೂಡ ಹೂಡಿಕೆಯನ್ನ ಶುರು ಮಾಡಬಹುದು. ಅದಲ್ಲದೆ ಮ್ಯೂಚುವಲ್ ಫಂಡ್ಸ್ ಅಲ್ಲೂ ಕೂಡ ನೀವು ಹೂಡಿಕೆಯನ್ನ ಮಾಡಬಹುದು. ಮತ್ಯಾಗ್ತಡ, ಡಿಸ್ಕ್ರಿಪ್ಷನ್ ಅಲ್ಲಿ ಇರುವಂತಹ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಉಚಿತ ಡಿಮ್ಯಾಟ್ ಖಾತೆಯನ್ನ ತೆರೆಯಿರಿ. ಇದರ ಅರ್ಥ ಓವರ್ ವರ್ಕ್ ನಿಂದ ಸಾವನ್ನಪ್ಪೋದು. ಪ್ರತಿ ವರ್ಷ ಇದರಿಂದನೇ 100 ಮಂದಿ ಜಪಾನ್ ನಲ್ಲಿ ಪ್ರಾಣವನ್ನ ಕಳೆದುಕೊಳ್ತಾರೆ. ಅಧಿಕೃತವಾಗಿ ಕಾರೋಶಿಯಿಂದ ಸುಮಾರು 400 ಮಂದಿ ಸಾವನ್ನಪ್ಪಿದ್ದಾರೆ ಅಂತ ಹೇಳಲಾಗಿದ್ರು ಕೂಡ ನಿಜವಾದ ಸಂಖ್ಯೆ 20,000ಕ್ಕಿಂತನೂ ಕೂಡ ಹೆಚ್ಚು ಅಂತ ಪರಿಣಿತರು ಹೇಳ್ತಾರೆ. ಅಂದ್ರೆ 1 ವರ್ಷಕ್ಕೆ ಜಪಾನ್ ನಲ್ಲಿ ಅತಿ ಹೆಚ್ಚು ಕೆಲಸವನ್ನ ಮಾಡಿ ಅದನ್ನ ತಾಳ್ಲಾಗದೆ ಆರೋಗ್ಯವನ್ನ ಕೆಡಿಸಿಕೊಂಡು ಸುಮಾರು 20,000 ಮಂದಿ ಸಾಯ್ತಿದ್ದಾರೆ. ಮತ್ತೊಂದು ಮುಖ್ಯ ವಿಷಯ ಅಂದ್ರೆ ಜಪಾನ್ ನಲ್ಲಿ ಉದ್ಯೋಗಿಗಳು ರಜವನ್ನ ತೆಗೆದುಕೊಳ್ಳೋದಕ್ಕೂ ಹೆದರುತ್ತಾರೆ. ಇದಕ್ಕೆ ಕಾರಣ ಏನು ಅಂತ ತಿಳಿಯೋದಕ್ಕೆ 2018ರಲ್ಲಿ ಒಂದು ಸಮೀಕ್ಷೆಯನ್ನು ನಡೆಸಿದಾಗ ಅದರಲ್ಲಿ ಅನೇಕರು ಅನೇಕ ತರಹದ ಉತ್ತರಗಳನ್ನ ಕೊಟ್ಟಿದ್ರು. ನಾನು ರಜೆಯಲ್ಲಿ ಇದ್ರೆ ನನ್ನ ಸಹೋದ್ಯೋಗಿಗಳಿಗೆ ಹೆಚ್ಚು ಕೆಲಸ ಬೀಳುತ್ತೆ ಅಂತ ಒಬ್ಬರು ಹೇಳಿದ್ರೆ, ಇನ್ನೊಬ್ರು ಆಫೀಸ್ ವಾತಾವರಣದ ಕಾರಣದಿಂದ ನಾನು ರಜೆ ಕೇಳೋದಕ್ಕೆ ಸಾಧ್ಯ ಇಲ್ಲ ಅಂತ ಮತ್ತೊಬ್ರು ಹೇಳಿದ್ರೆ, ಇನ್ನೊಬ್ರು ನಾನು ಲೀವ್ ಅನ್ನ ತೆಗೆದುಕೊಂಡ್ರೆ ನನ್ನ ಡಿಪಾರ್ಟ್ಮೆಂಟ್ ನ ಕೆಲಸ ಮತ್ತೊಬ್ಬರಿಗೆ ಕೊಡ್ತಾರೆ ಅಂತ ಹೇಳಿದ್ರು. ಈ ರೀತಿ ನಾನಾ ರೀತಿಯ ಉತ್ತರಗಳನ್ನ ಕೊಟ್ಟಿದ್ದಾರೆ. 2021ರಲ್ಲಿ ಪ್ಯಾನಾಸೋನಿಕ್ ಕಂಪನಿ
ತನ್ನ ಸಂಸ್ಥೆಯ ಕೆಲಸಗಾರರಿಗೆ ವಾರಕ್ಕೆ 3 ದಿನ ರಜೆಯನ್ನ ಕೊಟ್ಟಿತ್ತು. ಆ ಒಂದು ಸಂಸ್ಥೆಯ 63,000 ಕೆಲಸಗಾರರಲ್ಲಿ ಕೇವಲ 150 ಮಂದಿ ಮಾತ್ರ ಈ ಒಂದು ಆಫರ್ ಅನ್ನ ಸ್ವೀಕರಿಸಿದ್ದಾರೆಂದ್ರೆ ಅಲ್ಲಿ ಕೆಲಸದ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಬಹುದು. ಈ ತೀವ್ರವಾದಂತಹ ವರ್ಕ್ ಕಲ್ಚರ್ ವಿದೇಶಿಗರಿಗೆ ಹೊಂದ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಿಲ್ಲ. ವಿಶೇಷವಾಗಿ ಯುರೋಪ್ ಮತ್ತು ಅಮೆರಿಕದಂತ ದೇಶಗಳಿಂದ ಬರೋರಿಗೆ ಇದು ತುಂಬಾ ಕಷ್ಟಕರ. ಮತ್ತೊಂದು ಪ್ರಮುಖ ಕಾರಣ ಅಂದ್ರೆ ಭಾಷಾ ಅಡೆತಡೆ. ಈ ಜಪಾನ್ನಲ್ಲಿ ಜಪಾನೀಸ್ ಭಾಷೆ ಗೊತ್ತಿಲ್ಲದೆ ಬದುಕೋದು ಬಹಳ ಕಷ್ಟ. ಇಲ್ಲಿ ಇಂಗ್ಲಿಷ್ ಬಳಸೋದು ತುಂಬಾ ಕಡಿಮೆ. EF ಇಂಗ್ಲಿಷ್ ಪ್ರೊಫೆಷನ್ಸ್ ಇಂಡೆಕ್ಸ್ ಪ್ರಕಾರ ಜಪಾನ್ ಕಡಿಮೆ ಪ್ರಾವೀಣ್ಯತೆಯ ವರ್ಗದಲ್ಲಿದೆ. ದಕ್ಷಿಣ ಕೊರಿಯಾ, ಸಿಂಗಾಪುರ್, ಭಾರತ ಇವುಗಳಿಗಿಂತ ಇಂಗ್ಲಿಷ್ ಮಾತನಾಡೋದ್ರಲ್ಲಿ ಜಪಾನ್ ಬಹಳ ಹಿಂದೆ ಇದೆ. ಇದರಿಂದ ಇಲ್ಲಿ ಬರುವಂತ ವಿದೇಶಿಗರಿಗೆ ಜಪಾನ್ ಭಾಷೆ ಕಲಿಯೋದು ಅನಿವಾರ್ಯವಾಗಿದೆ. ಇಷ್ಟೇ ಅಲ್ಲದೆ ಬ್ಯಾಂಕ್ ಅಕೌಂಟ್ ತೆರೆಯೋದು, ಸಿಮ್ ಕಾರ್ಡ್ ಅನ್ನ ಖರೀದಿ ಮಾಡೋದು, ಹೆಲ್ತ್ ಇನ್ಶೂರೆನ್ಸ್ ಅಥವಾ ಬಾಡಿಗೆ ಒಪ್ಪಂದಗಳು, ಉದ್ಯೋಗ ಸಂದರ್ಶನಗಳು, ಆಫೀಸ್ ದಾಖಲೆಗಳು, ಇಮೇಲ್ಗಳು ಇವೆಲ್ಲವೂ ಕೂಡ ಜಪಾನೀಸ್ ಭಾಷೆಯಲ್ಲೇ ಇರ್ತವೆ. ದಿನನಿತ್ಯದ ಬದುಕಿನಲ್ಲಿ ಮೆಡಿಕಲ್, ಕ್ಲಿನಿಕ್, ಪೊಲೀಸ್ ಠಾಣೆ ಅಥವಾ ಸರ್ಕಾರಿ ಕಚೇರಿಗಳಲ್ಲಿ ಇಂಗ್ಲಿಷ್ ಅನ್ನ ಮಾತಾಡೋದು ತೀರಾ ಕಡಿಮೆ. ಶಾಪಿಂಗ್ ಮತ್ತೆ ರೈಲ್ವೆ ಸ್ಟೇಷನ್ ಅಲ್ಲೂ ಕೂಡ ಜಪಾನೀಸ್ ಭಾಷೆಯನ್ನ ಮಾತನಾಡದೇ ಇದ್ರೆ ಸಾಕಷ್ಟು ಸಮಸ್ಯೆಯನ್ನ ಎದುರಿಸಬೇಕಾಗುತ್ತೆ. ಜಪಾನ್ನಲ್ಲಿ ಅನೇಕ ವಿದೇಶಿಯರು ಜಪಾನೀಸ್ ಕಲಿಯೋದಕ್ಕೆ ಪ್ರಯತ್ನಿಸ್ತಾರೆ. ಆದ್ರೆ ಅವರ ಕಾಂಜಿ ಲಿಪಿಯನ್ನ ಕಲಿಯೋದು ತುಂಬಾ ಕಷ್ಟವಾದಂತ ಕೆಲಸ. ದಿನನಿತ್ಯ ಸುಮಾರು 2,000ಕ್ಕೂ ಹೆಚ್ಚು ಕಾಂಜಿ ಅಕ್ಷರಗಳನ್ನ ಬಳಸ್ತಾರೆ. ಜಪಾನೀಸ್ ಭಾಷೆ ಬರದೇ ಇದ್ರೆ ಇಲ್ಲಿ ಉದ್ಯೋಗ ಸಿಗೋದು, ಆಫೀಸ್ನಲ್ಲಿ ಹೊಂದ್ಕೊಳ್ಳೋದು ಬಹುತೇಕ ಅಸಾಧ್ಯ. ಹಾಗಾಗಿ ಇದು ವಿದೇಶಿಯರಿಗೆ ದೊಡ್ಡ ಮಾನಸಿಕ ಒತ್ತಡ ಆಗುತ್ತೆ. ಜಪಾನೀಸ್ ಭಾಷೆ ಬರದೇ ಇದ್ರೆ ಕರಿಯರ್ನ ಗ್ರೋತ್ ಕೂಡ ನಿಂತು ಹೋಗುತ್ತೆ. ಜಪಾನ್ನ ಭಾಷೆಯನ್ನ ಕಲಿಯೋದು ಮತ್ತು ಅದನ್ನ ಸರಿಯಾಗಿ ಮಾತನಾಡೋದು ಕಷ್ಟ. ಹೀಗಾಗಿನೇ ಅನೇಕ ವಿದೇಶಿಗರು ಜಪಾನಿಂದ ಮರಳಿ ತಮ್ಮ ಸ್ವದೇಶಕ್ಕೆ ಹೋಗ್ತಿದ್ದಾರೆ. ಮತ್ತೊಂದು ಸಮಸ್ಯೆ ಏನು ಅಂದ್ರೆ ಜಪಾನ್ನಲ್ಲಿ ಹೌಸಿಂಗ್ ಡಿಸ್ಕ್ರಿಮಿನೇಷನ್ ತುಂಬಾ ಇದೆ. ಜಪಾನ್ನಲ್ಲಿ ವಿದೇಶಿಯರಿಗೆ ಮನೆ ಬಾಡಿಗೆ ಸಿಗೋದು ದೊಡ್ಡ ಸಮಸ್ಯೆಯಾಗಿ ಹೋಗಿದೆ. ಅಲ್ಲಿರುವಂತ ಅನೇಕ ಜಪಾನೀಸ್ನ ಮನೆ ಮಾಲೀಕರು ವಿದೇಶಿಗರಿಗೆ ಮನೆ ಕೊಡೋದಿಲ್ಲ ಅಂತ ಸ್ಪಷ್ಟವಾಗಿನೇ ಹೇಳ್ತಾರೆ. ನೋ ಫಾರಿನರ್ಸ್, ನೋ ಪೆಟ್ಸ್ ಎಂಬ ನಿಯಮಗಳು ಇಲ್ಲಿ ಸಾಮಾನ್ಯ. ಒಂದು ಸಮೀಕ್ಷೆಯ ಪ್ರಕಾರ 40% ವಿದೇಶಿಯರು ಕಳೆದ 5 ವರ್ಷಗಳಲ್ಲಿ ಮನೆ ಬಾಡಿಗೆನ ತೆಗೆದುಕೊಳ್ಳುವಂತ ಸಮಯದಲ್ಲಿ ಇಂಥ ಭೇದ ಭಾವಗಳನ್ನ ಎದುರಿಸಿದ್ದಾರೆ. ಇದಕ್ಕೆ ಕಾರಣ ಏನಂದ್ರೆ ವಿದೇಶಿಯರು ಜಪಾನೀಸ್ ನಿಯಮಗಳನ್ನ ಪಾಲಿಸೋದಿಲ್ಲ, ಕಸವನ್ನ ಸರಿಯಾಗಿ ಹಾಕೋದಿಲ್ಲ, ಜೋರಾಗಿ ಶಬ್ದ ಮಾಡ್ತಾರೆ ಅಂತ ಮನೆ ಮಾಲೀಕರು ಭಾವಿಸ್ತಾರೆ. ಇನ್ನು ಈ ಜಪಾನ್ನಲ್ಲಿ ಕಸ ವಿಲೇವಾರಿ ಬಗ್ಗೆ ವಿಶೇಷವಾಗಿ ಹೇಳಲೇಬೇಕು. ಏಕೆಂದ್ರೆ ಜಪಾನ್ನ ಗಾರ್ಬೇಜ್ ಡಿಸ್ಪೋಸಲ್ ನಿಯಮಗಳು ವಿಶ್ವದಲ್ಲೇ ಅತ್ಯಂತ ಕಠಿಣ ನಿಯಮಗಳಲ್ಲಿ ಒಂದಾಗಿದೆ. ಜಪಾನೀಸ್ ಸಮಾಜ ಶಿಸ್ತು ಮತ್ತು ಸ್ವಚ್ಛತೆಗೆ ಎಷ್ಟು ಪ್ರಾಮುಖ್ಯತೆಯನ್ನು ಕೊಡುತ್ತೆ ಎಂಬುದನ್ನ ಈ ನಿಯಮಗಳನ್ನ ನೋಡಿದ್ರೆ ನಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಕಸವನ್ನ 5 ಮುಖ್ಯ ವಿಭಾಗಗಳಾಗಿ 50 ಉಪ ವಿಭಾಗಗಳಾಗಿ ಡಿವೈಡ್ ಮಾಡಲಾಗಿದೆ. ಬರ್ನಬಲ್ ಅಂದ್ರೆ ಕಾಗದಗಳು, ಆಹಾರದ ಕಸ, ಚಿಕ್ಕ ಮರದ ತುಂಡುಗಳು ಇತ್ಯಾದಿ. ನಾನ್ ಬರ್ನಬಲ್ ಅಂದ್ರೆ ಗಾಜು, ಲೋಹ, ಸಣ್ಣ ಎಲೆಕ್ಟ್ರಾನಿಕ್ ವಸ್ತುಗಳು, ಪ್ಲಾಸ್ಟಿಕ್ ಮತ್ತೆ ಪೆಟ್ ಬಾಟಲ್ಗಳನ್ನು ಕೂಡ ಪ್ರತ್ಯೇಕವಾಗಿ ವಿಂಗಡಿಸಬೇಕು. ಬಾಟಲ್ನ ಕ್ಯಾಪ್ ಮತ್ತು ಲೇಬಲ್ ತೆಗೆದು ಬೇರೆ ಬೇರೆ ಹಾಕಬೇಕು. ಕ್ಯಾನ್ಗಳು ಮತ್ತು ಬಾಟಲ್ಗಳನ್ನ ತೊಳೆದು ಪ್ರತ್ಯೇಕವಾಗಿ ಇಡಬೇಕು. ಜಪಾನ್ನಲ್ಲಿ ಸಾಮಾನ್ಯ ಪ್ಲಾಸ್ಟಿಕ್ ಕವರ್ನಲ್ಲಿ ಕಸ ಹಾಕೋದಿಕ್ಕೆ ಅನುಮತಿ ಇಲ್ಲ. ಪ್ರತಿಯೊಂದು ಮುನ್ಸಿಪಾಲಿಟಿವರೆಗೂ ವಿಶೇಷವಾಗಿ ಕಲರ್ ಕೋಡ್ ಮಾಡಲಾದಂತ ಅಧಿಕೃತ ಗಾರ್ಬೇಜ್ ಬ್ಯಾಗ್ಗಳು ಇರ್ತವೆ. ಇವುಗಳನ್ನ ಸೂಪರ್ ಮಾರ್ಕೆಟ್ ನಲ್ಲಿ ಖರೀದಿ ಮಾಡಬೇಕು. ಇದು ಇಷ್ಟಕ್ಕೇನೆ ಮುಗಿಯೋದಿಲ್ಲ. ಪ್ರತಿಯೊಂದು ಕಸದ ವಿಧಕ್ಕೂ ಕಸ ಬಿಸಾಡೋದಕ್ಕೆ ಬೇರೆ ಬೇರೆ ದಿನಗಳನ್ನ ನಿಗದಿಪಡಿಸಲಾಗುತ್ತೆ. ಅಂದ್ರೆ ಸೋಮವಾರ ಬರ್ನಬಲ್, ಬುಧವಾರ ನಾನ್ ಬರ್ನಬಲ್, ಶುಕ್ರವಾರ ಪ್ಲಾಸ್ಟಿಕ್, ಹೀಗೆ ಯಾವ ದಿನ ಯಾವ ಕಸವನ್ನ ಹಾಕಬೇಕು ಅಂತ ದಿನಗಳಲ್ಲಿ ಮಾತ್ರ ಆ ಕಸಗಳನ್ನ ಹಾಕಬೇಕು. ಈ ಒಂದು ಶೆಡ್ಯೂಲ್ ಅನ್ನ ಅಲ್ಲಿಯ ಸ್ಥಳೀಯ ಮುನ್ಸಿಪಾಲಿಟಿಯ ಗೈಡ್ ನಲ್ಲಿ ಕೊಡ್ತಾರೆ. ಅದನ್ನ ಸಂಪೂರ್ಣವಾಗಿ ಓದ್ಬೇಕು. ಅದು ಕೂಡ ಜಪಾನೀಸ್ ಭಾಷೆಯಲ್ಲೇ ಇರುತ್ತೆ. ನಂತರ ಕಸವನ್ನ ಬೆಳಗ್ಗೆ 7 ಗಂಟೆ ಒಳಗೆ ಅಥವಾ ಮುನ್ಸಿಪಾಲಿಟಿ ಹೇಳಿದಂತ ಸಮಯಕ್ಕೆ ಮಾತ್ರ ಹೊರಗಡೆ ಇಡಬೇಕು. ಅವರೇನಾದ್ರೂ ಅದನ್ನ ಹಿಂದಿನ ರಾತ್ರಿ ಇಟ್ರೆ ಅದಕ್ಕೆ ದಂಡವನ್ನ ಕಟ್ಟಬೇಕಾಗುತ್ತೆ. ಬಾಟಲ್ಗಳನ್ನ ಸಂಪೂರ್ಣವಾಗಿ ತೊಳೆದು ಒಣಗಿಸಾಕ್ಬೇಕು. ಫುಡ್ ವೇಸ್ಟ್ ನಲ್ಲಿ ಇರುವಂತಹ ಲಿಕ್ವಿಡ್ ಅನ್ನ ಸಂಪೂರ್ಣವಾಗಿ ತೆಗೆದುಹಾಕಬೇಕು. ಕಾರ್ಡ್ಬೋರ್ಡ್ ಬಾಕ್ಸ್ ಗಳನ್ನ ಫ್ಲಾಟ್ ಆಗಿ ಮುಡಚಿ ಹಾಕಬೇಕು. ಇದನ್ನ ಸರಿಯಾಗಿ ಪಾಲಿಸದೇ ಇದ್ರೆ ಆ ಒಂದು ಬ್ಯಾಗ್ ಗಳನ್ನ ಎಳೆದು ಮನೆ ಬಾಗಿಲಿಗೆ ತಂದು ಎಸಿತಾರೆ. ತಪ್ಪನ್ನ ಮಾಡಿದ್ರೆ 2,000 ಎನ್ವರೆಗೂ ದಂಡವನ್ನ ವಿಧಿಸ್ತಾರೆ. ಅಥವಾ ಗಂಭೀರ ಉಲ್ಲಂಘನೆಗಳು ಇದ್ರೆ ಮನೆ ಮಾಲೀಕನಿಗೂ ಅಥವಾ ಹೌಸಿಂಗ್ ಅಸೋಸಿಯೇಷನ್ಗೆ ನೇರವಾಗಿ ಎಚ್ಚರಿಕೆಯನ್ನ ಕೊಡ್ತಾರೆ. ಇಂಥ ನಿಯಮಗಳನ್ನ ಕಟ್ಟುನಿಟ್ಟಾಗಿ ಪಾಲಿಸೋದಕ್ಕೆ ವಿದೇಶಿಗರಿಗೆ ಬಹಳ ಕಷ್ಟ ಆಗುತ್ತೆ. ಆದ್ರೆ ಜಪಾನೀಸ್ ಜನರು ಇದನ್ನ ಸಾಮಾಜಿಕ ಶಿಸ್ತು ಅಂತ ಪರಿಗಣಿಸಿ ಹೆಮ್ಮೆಯಿಂದ ಪಾಲಿಸ್ತಾರೆ. ವೀಕ್ಷಕರೇ, ಇಂಥ ನಿಯಮಗಳನ್ನ ಭಾರತದಲ್ಲೂ ಕೂಡ ಜಾರಿಗೊಳಿಸಿದ್ರೆ ಹೇಗಿರುತ್ತೆ ಅನ್ನೋದನ್ನ ಕಮೆಂಟ್ ನ ಮೂಲಕ ನೀವು ತಿಳಿಸಿ. ಇನ್ನು ಜಪಾನ್ನಲ್ಲಿ ಇರುವಂತಹ ಮತ್ತೊಂದು ಸಮಸ್ಯೆ ಅಂದ್ರೆ ಸಾಮಾಜಿಕ ಭೇದ ಭಾವ. ಈ ಜಪಾನ್ ದೇಶ ಒಂದು ಹೋಮೋಜಿನಿಯಸ್ ಸೊಸೈಟಿ. ಅಂದ್ರೆ ಈ ದೇಶದ 98% ಜನಸಂಖ್ಯೆ ಜಪಾನಿಗರೇ. ಇವ್ರಿಗೆ ವಿದೇಶಿ ಜನರನ್ನ ಸುಲಭವಾಗಿ ಒಪ್ಕೊಳ್ಳೋದಕ್ಕೆ ಕಷ್ಟ. ಉದಾಹರಣೆಗೆ ಹೇಳಬೇಕು ಅಂದ್ರೆ ರೈಲುಗಳಲ್ಲಿ ಜಪಾನೀಸ್ ಜನರು ವಿದೇಶಿಯರ ಪಕ್ಕದಲ್ಲಿ ಕೂತ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಅಂಗಡಿಗಳಲ್ಲಿ ವಿದೇಶಿಯರನ್ನ ಆ ಅಂಗಡಿಯ ಸಿಬ್ಬಂದಿಗಳು ಹಿಂಬಾಲಿಸ್ತಾ ಅವರು ಏನ್ ಮಾಡ್ತಿದ್ದಾರೆ ಅಂತ ಗಮನಿಸ್ತಾರೆ. ವಿದೇಶಿಗರನ್ನ ಕೆಲವು ಕಂಪನಿಗಳು ತಾತ್ಕಾಲಿಕ ಕೆಲಸಗಾರನಾಗಿ ಮಾತ್ರ ನೇಮಿಸ್ಕೊಳ್ತಾರೆ. ಇನ್ನು ಅವ್ರಿಗೆ ಸಿಗುವಂತ ಸಂಬಳ ಈ ಜಪಾನೀಸ್ಗಿಂತನೂ ಕೂಡ ಕಡಿಮೆ ಇರುತ್ತೆ. ಇನ್ನು ಪ್ರಮೋಷನ್ಗಳು ಮತ್ತು ನಾಯಕತ್ವ ಹುದ್ದೆಗಳು ಬಹುತೇಕ ಜಪಾನೀಸ್ ಕೆಲಸಗಾರರಿಗೆ ಮಾತ್ರ ಸಿಗುತ್ತೆ. ಕೆಲ ವಿದೇಶಿಗರು ಹೇಳುವಂತೆ ಎಷ್ಟೇ ಕಷ್ಟಪಟ್ಟರು ಕೂಡ ನಾವು ಅವರಂತೆ ಆಗೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ. ಇನ್ನು ರೆಸ್ಟೋರೆಂಟ್ಗಳು, ಬಾರ್ಗಳಲ್ಲೂ ಕೂಡ ಜಪಾನೀಸ್ ಓನ್ಲಿ ಅನ್ನುವಂತ ಸಾಕಷ್ಟು ಬೋರ್ಡ್ಗಳು ಕಾಣ ಸಿಗ್ತವೆ. ಜಪಾನ್ನಲ್ಲಿ ಗ್ರೂಪ್ ಕಲ್ಚರ್ ಬಹಳ ಬಲವಾಗಿದೆ.
ಸ್ಕೂಲ್, ಕಾಲೇಜ್, ಆಫೀಸ್ ಎಲ್ಲವೂ ಕೂಡ ಗುಂಪು ಬಾಂಧವ್ಯಗಳ ಮೇಲೇನೆ ಅವಲಂಬಿತವಾಗಿದೆ. ವಿದೇಶಿಗರು ಭಾಷಾ ಅಡೆತಡೆಯ ಕಾರಣದಿಂದ ಈ ಗುಂಪುಗಳಲ್ಲಿ ಸೇರ್ಕೊಳ್ಳೋದಕ್ಕೆ ಕಷ್ಟ ಆಗ್ತಿದೆ. ಜಪಾನ್ನಲ್ಲಿ ಆಂಟಿ ಡಿಸ್ಕ್ರಿಮಿನೇಷನ್ ಲಾ ಅಷ್ಟಾಗಿ ಬಲವಾಗಿಲ್ಲ. ಆದ್ರಿಂದ ಹೌಸಿಂಗ್ ಅಥವಾ ಸಾರ್ವಜನಿಕ ಸ್ಥಳಗಳಲ್ಲಿ ಭೇದ ಭಾವ ಆಗಿದ್ರೂ ಕೂಡ ಕಾನೂನುಬದ್ಧವಾಗಿ ದೂರನ ಕೊಟ್ಟು ಗೆಲ್ಲೋದು ತುಂಬಾ ಕಷ್ಟ. ಇದ್ರ ಜೊತೆ ಇತ್ತೀಚೆಗೆ ಜಪಾನ್ನಲ್ಲಿ ವಿದೇಶಿಗರ ವಿರುದ್ಧ ಪ್ರತಿಭಟನೆಗಳು ಕೂಡ ನಡೆದಿವೆ. ವಿದೇಶಿಗರು ಜಪಾನೀಸ್ ಮಾತನಾಡಿದ್ರು ಕೂಡ ಜಪಾನೀಸ್ ಪೌರತ್ವ ತಗೊಂಡ್ರು ಅವರನ್ನ ಸಂಪೂರ್ಣವಾಗಿ ಜಪಾನೀಸ್ ಅಂತ ಒಪ್ಕೊಳ್ಳೋದಿಲ್ಲ. ಹೀಗಾಗಿ ಜಪಾನ್ನಲ್ಲಿ ಸೋಷಿಯಲ್ ಡಿಸ್ಕ್ರಿಮಿನೇಷನ್ ಅನ್ನೋದು ವಿದೇಶಿಯರಿಗೆ ದಿನನಿತ್ಯ ಎದುರಾಗುವಂತ ದೊಡ್ಡ ಸಮಸ್ಯೆ ಆಗಿದೆ. ನಾವು ಇಲ್ಲಿ ಕೇವಲ ಅತಿಥಿಗಳು ಎಂಬ ಭಾವನೆ ಎಲ್ಲರಲ್ಲೂ ಕೂಡ ಮೂಡುವಂತೆ ಮಾಡುತ್ತೆ. ನಾವು ಕೂಡ ಇವರಂತೆ ಒಬ್ರು ಅಂತ ಯಾರಿಗೂ ಅನ್ಸೋದಿಲ್ಲ. ಈ ಒಂದು ಮಾನಸಿಕ ಒತ್ತಡ, ಏಕಾಂತ, ಜಾತಿ ಭೇದ ಕಾರಣಗಳಿಂದ ಹಲವರು ಅಲ್ಲಿ ಹೆಚ್ಚು ಕಾಲ ಉಳಿದೆ ತಮ್ಮ ದೇಶಗಳಿಗೆ ಹಿಂದಿರುಗ್ತಾರೆ. ಇನ್ನು ಮತ್ತೊಂದು ಸಮಸ್ಯೆ ಅಂದ್ರೆ ಆರ್ಥಿಕ ಸಮಸ್ಯೆ. ಜಪಾನ್ನಲ್ಲಿ ಕಾಸ್ಟ್ ಆಫ್ ಲಿವಿಂಗ್ ತುಂಬಾ ಜಾಸ್ತಿ. ಟೋಕಿಯೋ ಮತ್ತು ಒಸಾಕಾ ಅಂತ ನಗರಗಳು ಜಗತ್ತಿನ ಅತ್ಯಂತ ದುಬಾರಿ ನಗರಗಳಲ್ಲಿ ಒಂದಾಗಿದ್ದಾವೆ. 1 ಲೀಟರ್ ಹಾಲು 300 ಯೆನ್, ತರಕಾರಿಗಳು 300 ಯೆನ್. ಒಂದು ಸಣ್ಣ ಮನೆಯ ಬಾಡಿಗೆ 70,000 ಯೆನ್ನಿಂದ ಶುರುವಾಗುತ್ತೆ. ಸರಾಸರಿ ಸಂಬಳ 3 ಲಕ್ಷ ಯೆನ್ ಇದ್ರೆ ಅದರಲ್ಲಿ ಸುಮಾರು 50% ಖರ್ಚುಗಳಿಗೇನೆ ಹೋಗುತ್ತೆ. ಈ ಜಪಾನೀಸ್ ಯೆನ್ ಮೌಲ್ಯ ತುಂಬಾ ಕಡಿಮೆ. ಜಪಾನೀಸ್ನ 1 ಯೆನ್ ಕೇವಲ 57 ಪೈಸೆ ಆಗುತ್ತೆ. ಅಂದ್ರೆ ಜಪಾನ್ನ 100 ಯೆನ್ ನಮ್ಮ ಭಾರತೀಯ ರೂಪಾಯಿ ಲೆಕ್ಕದಲ್ಲಿ 57 ರಿಂದ 60 ರೂಪಾಯಿಗೆ ಸಮಾನ. ಇದರ ಪರಿಣಾಮ ವಿದೇಶಿಗರು ಹಣವನ್ನು ಉಳಿಸಿಕೊಂಡು ತಮ್ಮ ದೇಶಕ್ಕೆ ಗಳಿಸೋದು ಕಷ್ಟ ಆಗುತ್ತೆ. ಕಳೆದ 30 ವರ್ಷಗಳಲ್ಲಿ ಜಪಾನ್ನಲ್ಲಿ ಸಂಬಳ ಕೇವಲ 10% ಮಾತ್ರ ಹೆಚ್ಚಾಗಿದೆ. ಅಂದ್ರೆ 1990ರಲ್ಲಿ 3 ಲಕ್ಷ ಯೆನ್ ಸಂಬಳವನ್ನು ಪಡೆದಂತ ವ್ಯಕ್ತಿ 2020ಕ್ಕೆ ಬಂದಾಗ ಕೇವಲ 3.3 ಲಕ್ಷ ಯೆನ್ ಮಾತ್ರ ಪಡೆದಿದ್ದಾನೆ. ಇದು ಇತರೆ G7 ರಾಷ್ಟ್ರಗಳ ಜೊತೆ ಹೋಲಿಸಿದ್ರೆ ತುಂಬಾ ಕಡಿಮೆ. ಆದ್ರೆ ಜಪಾನ್ನಲ್ಲಿ ಖರ್ಚುಗಳು ಮಾತ್ರ ಆಕಾಶವನ್ನ ಮುಟ್ತಿದ್ದಾವೆ. ಈ ಜಪಾನಿನ ಯೆನ್ ತುಂಬಾ ದುರ್ಬಲ. ಒಬ್ಬ ಭಾರತೀಯ ವ್ಯಕ್ತಿ ಅಲ್ಲಿದ್ದು 10,000 ಯೆನ್ನನ್ನು ಕಳಿಸಿದ್ರೆ ಭಾರತದಲ್ಲಿ ಕೇವಲ ಅದು 5,700 ಮಾತ್ರ ಆಗುತ್ತೆ. ಅದಕ್ಕಾಗಿನೇ ಜಪಾನ್ನ ಮಾಧ್ಯಮದ ಪ್ರಕಾರ 91% ವಿದೇಶಿಗರು ಈ ಜಪಾನ್ನ ದುರ್ಬಲ ಯೆನ್ನ ಕಾರಣದಿಂದ ಜಪಾನನ್ನ ಬಿಟ್ಟು ಹೋಗ್ತಿದ್ದಾರೆ. ಇನ್ನು ಮುಂದಿನ ಸಮಸ್ಯೆಯನ್ನು ನೋಡುವುದಾದ್ರೆ ಪರ್ಮನೆಂಟ್ ರೆಸಿಡೆನ್ಸಿ ಕಠಿಣ ನಿಯಮಗಳು. ಜಪಾನ್ನಲ್ಲಿ ಪರ್ಮನೆಂಟ್ ರೆಸಿಡೆನ್ಸಿ ಅಂದ್ರೆ PR ಪಡೆಯೋದು ಕನಿಷ್ಠ ಜಪಾನ್ನಲ್ಲಿ 10 ವರ್ಷಗಳು ವಾಸವನ್ನ ಮಾಡಿದ ನಂತರ ಮಾತ್ರ ಅರ್ಜಿಯನ್ನ ಹಾಕಬಹುದು. ಒಂದೇ ಒಂದು ದಿವಸ ದೇಶವನ್ನ ಬಿಟ್ಟು ಹೊರಟರು ಅಥವಾ ಟ್ಯಾಕ್ಸ್, ಇನ್ಶೂರೆನ್ಸ್ ಅನ್ನ ತಡವಾಗಿ ಪಾವತಿ ಮಾಡಿದ್ರು ಕೂಡ ಅಥವಾ ಟ್ರಾಫಿಕ್ ಅಲ್ಲಿ ಫೈನ್ ಅನ್ನ ಕಟ್ಟಿದ್ರು ಕೂಡ PR ಅರ್ಜಿ ರಿಜೆಕ್ಟ್ ಆಗುತ್ತೆ. ಇನ್ನು ಈ PR ಇದ್ರೂ ಕೂಡ ಸಿಟಿಸನ್ಶಿಪ್ ಪಡೆಯೋದು ಬಹಳ ಕಷ್ಟ. PR ಪಡೆದ ನಂತರ ಕೂಡ ಜಪಾನೀಸ್ ಪಾಸ್ಪೋರ್ಟ್ ಪಡೆಯೋದಕ್ಕೆ ಸುಮಾರು 10 ವರ್ಷಗಳು ಬೇಕು. ಮತ್ತೆ ಸಾಕಷ್ಟು ಕಠಿಣ ನಿರ್ಬಂಧಗಳಿದ್ದಾವೆ. ಈ ಜಪಾನ್ ಡ್ಯೂಯಲ್ ಸಿಟಿಜನ್ಶಿಪ್ ಅನ್ನ ಅನುಮತಿಸೋದಿಲ್ಲ. ಹೀಗಾಗಿ ಹೊಸ ನಾಗರಿಕರು ಹಳೆಯ ಪಾಸ್ಪೋರ್ಟ್ ಅನ್ನ ತ್ಯಜಿಸಬೇಕಾಗುತ್ತೆ. ಇನ್ನು ಜಪಾನ್ನಲ್ಲಿ ಮತ್ತೊಂದು ಸಮಸ್ಯೆ ಏನು ಅಂದ್ರೆ ಸೋಷಿಯಲ್ ಐಸೋಲೇಷನ್. ಈ ಜಪಾನ್ನಲ್ಲಿ ಸ್ನೇಹಿತರನ್ನ ಮಾಡ್ಕೊಳ್ಳೋದು ವಿದೇಶಿಗರಿಗೆ ಒಂದು ದೊಡ್ಡ ಸವಾಲು. ಈ ಜಪಾನೀಸ್ ಜನ ಬಹಳ ರಿಸರ್ವ್ ಆಗಿರ್ತಾರೆ ಮತ್ತೆ ವಿದೇಶಿಗರೊಂದಿಗೆ ಸುಲಭವಾಗಿ ಸ್ನೇಹವನ್ನ ಮಾಡೋದಿಲ್ಲ. ಜಪಾನ್ನಲ್ಲಿ ಬಹುತೇಕ ಜನ, ವಿಶೇಷವಾಗಿ ಯುವಕರು ಮತ್ತು ವೃದ್ಧರು, ಸಮಾಜದಿಂದ ದೂರ ಇದ್ದು ಏಕಾಂತದಲ್ಲಿ ಬದುಕೋದಿಕ್ಕೆ ಆರಂಭಿಸಿದ್ದಾರೆ. ಇದನ್ನ ಜಪಾನೀಸ್ನಲ್ಲಿ ಹಿಕಿಕಿಮೋರಿ ಅಂತ ಕರೀತಾರೆ. ಹಿಕಿಕಿಮೋರಿ ಅಂದ್ರೆ ಒಬ್ಬ ವ್ಯಕ್ತಿ ಸಂಪೂರ್ಣವಾಗಿ ಸಮಾಜ, ಶಾಲೆ, ಉದ್ಯೋಗ, ಸ್ನೇಹಿತರನ್ನ ಸೇರಿದಂತೆ ಎಲ್ಲರನ್ನೂ ಕೂಡ ತ್ಯಜಿಸಿ ಸಂಪೂರ್ಣವಾಗಿ ಕೊಠಡಿಯಲ್ಲಿ ಬದುಕೋದು. ಕೆಲವರು ಹಲವಾರು ವರ್ಷಗಳವರೆಗೂ ಮನೆಯಿಂದ ಹೊರಗಡೆ ಹೋಗದೆ ತಂದೆ ತಾಯಿ ಅಥವಾ ಆನ್ಲೈನ್ ಸರ್ವಿಸ್ ಮೂಲಕ ಸಹಾಯವನ್ನು ಪಡೆದು ಜೀವಿಸುತ್ತಿದ್ದಾರೆ. ಇದಕ್ಕೆ ಮುಖ್ಯ ಕಾರಣ ಅಂದ್ರೆ ಜಪಾನ್ನಲ್ಲಿ ಇರುವಂತ ವರ್ಕ್ ಪ್ರೆಷರ್ ಮತ್ತೆ ಸ್ಟಡಿ ಪ್ರೆಷರ್. ಜಪಾನ್ನಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಶಾಲಾ ಕಾಲೇಜುಗಳಲ್ಲಿ ಸ್ಪರ್ಧೆಗಳು ಹೆಚ್ಚು ನಡೀತವೆ. ಇನ್ನು ಉದ್ಯೋಗ ಜೀವನ ತುಂಬಾ ಕಠಿಣ ಮತ್ತು ಓವರ್ ಟೈಮ್ ಕೆಲಸವನ್ನ ಮಾಡಬೇಕಾಗುತ್ತೆ. ಈ ಎಲ್ಲ ಒತ್ತಡದಿಂದ ಕೆಲವರು ಮಾನಸಿಕವಾಗಿ ಕುಗ್ಗೋಗಿ ಸಮಾಜ ಮತ್ತು ಸಂಘದಿಂದ ದೂರ ಉಳಿದು ಈ ರೀತಿ ಜೀವನವನ್ನ ಮಾಡ್ತಿದ್ದಾರೆ. ಇಷ್ಟಲ್ಲದೆ ಜಪಾನ್ನಲ್ಲಿ ಗೌರವ, ಶಿಸ್ತು ಮತ್ತೆ ಈ ಪಬ್ಲಿಕ್ ಇಮೇಜ್ ಮೇಲೆ ಹೆಚ್ಚು ಗಮನವನ್ನ ಕೊಡ್ತಾರೆ. ಯಾರಾದ್ರೂ ವಿಭಿನ್ನವಾಗಿ ವರ್ತಿಸಿದರೆ ಸಮಾಜ ಅವರನ್ನ ಸುಲಭವಾಗಿ ತಿರಸ್ಕರಿಸುತ್ತೆ. ಈ ಜಪಾನ್ನಲ್ಲಿ ಎಷ್ಟೇ ಮಾನಸಿಕ ಒತ್ತಡ ಇದ್ರೂ, ಏನೇ ಕಷ್ಟಗಳು ಇದ್ರೂ ಕೂಡ ಅದನ್ನ ಹೊರಗಿನ ಪ್ರಪಂಚಕ್ಕೆ ತೋರಿಸದೆ ಒಂಟಿಯಾಗಿ ಉಳಿತಿದ್ದಾರೆ. ಈ ಎಲ್ಲಾ ಕಾರಣದಿಂದ ಜಪಾನ್ ಸರ್ಕಾರ ವಿದೇಶಿಗರನ್ನ ಆಕರ್ಷಣೆ ಮಾಡೋದಕ್ಕೆ ವಿಶೇಷ ಯೋಜನೆಗಳನ್ನ ಕೈಗೊಳ್ತಾ ಇದೆ. ಇದರಿಂದ ಜಪಾನ್ನಲ್ಲಿ ಇಮಿಗ್ರೇಷನ್ ಇನ್ನೂ ಕೂಡ ಹೆಚ್ಚಾಗ್ತಾನೆ ಇದೆ. ಚೀನಾ, ಕೊರಿಯಾ, ವಿಯೆಟ್ನಾಂ ಸೇರಿದಂತೆ ಮುಂತಾದ ದೇಶಗಳಿಂದ ಉತ್ತಮ ಶಿಕ್ಷಣ, ಉದ್ಯೋಗ ಮತ್ತು ಜೀವನ ಮಟ್ಟಕ್ಕಾಗಿ ಬಹಳ ಜನ ಜಪಾನ್ಗೆ ಬರ್ತಿದ್ದಾರೆ. ಆದ್ರೆ ಇಂಟೆನ್ಸಿವ್ ವರ್ಕ್ ಕಲ್ಚರ್, ರೇಸಿಸಂ ಅಂಡ್ ಸೋಷಿಯಲ್ ಐಸೋಲೇಷನ್, ಹೌಸಿಂಗ್ ಭೇದ ಭಾವ, ಕಡಿಮೆ ಸಂಬಳ ಮತ್ತು ದುರ್ಬಲ ಕರೆನ್ಸಿ, ಕಾಸ್ಟ್ ಆಫ್ ಲಿವಿಂಗ್ ಈ ಎಲ್ಲಾ ಕಾರಣದಿಂದ ವಿದೇಶಿಗರು ಜಪಾನ್ನಲ್ಲಿ ಜೀವನ ಮಾಡೋದಕ್ಕೆ ಸಾಧ್ಯವಾಗದೆ ತಮ್ಮ ದೇಶಕ್ಕೆ ಮರಳಿ ವಾಪಸ್ ಬರ್ತಿದ್ದಾರೆ. ವೀಕ್ಷಕರೇ, ಈ ಜಪಾನ್ ಒಂದು ಸುಂದರ ದೇಶ ಮತ್ತು ಬಹಳ ಸ್ವಚ್ಛವಾದಂತ ದೇಶ ಮತ್ತೆ ಅಭಿವೃದ್ಧಿಯನ್ನು ಹೊಂದಂತ ದೇಶವಾಗಿದ್ರೂ ಇಂಥ ಒಂದು ಕಠಿಣ ನಿಯಮಗಳಿಂದ ವಿದೇಶಿಗರು ಇಲ್ಲಿ ಬದುಕೋದಿಕ್ಕೆ ಸಾಧ್ಯ ಆಗ್ತಿಲ್ಲ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ಇನ್ನು ಈ ಜಪಾನ್ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ನ ಮೂಲಕ ತಿಳಿಸಿ. ನಮಸ್ಕಾರ.